ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕೇರನ್ ಸೆಕ್ಟರ್ನಲ್ಲಿ ಭದ್ರತಾ ಪಡೆಗಳು ಹಾಗೂ ಭಯೋತ್ಪಾದಕರ ನಡುವೆ ನಡೆದ ಭಾರೀ ಗುಂಡಿನ ಚಕಮಕಿ ಪ್ರದೇಶದಲ್ಲಿ ಮತ್ತು ಭದ್ರತಾ ಎಚ್ಚರಿಕೆಯನ್ನ ಹೆಚ್ಚಿಸಿದೆ. ಈ ಆಪರೇಷನ್ ಪಿಂಪಲ್ ಎಂಬ ಹೆಸರಿನ ಜಂಟಿ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಹತರಾಗಿದ್ದು, ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಭಾರತೀಯ ಸೇನೆಯು ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಈ ಜಂಟಿ ಕಾರ್ಯಾಚರಣೆ ನವೆಂಬರ್ 7ರ ರಾತ್ರಿ ಆರಂಭಗೊಂಡಿದ್ದು, ಭದ್ರತಾ ಸಂಸ್ಥೆಗಳಿಂದ ಬಂದಿದ್ದ ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಆಧಾರದಲ್ಲಿ ಕೆರೆನ್ ಸೆಕ್ಟರ್ನ ಅರಣ್ಯ ಪ್ರದೇಶದಲ್ಲಿ ಸಂಶಯಾಸ್ಪದ ಚಟುವಟಿಕೆಗಳು ಪತ್ತೆಯಾದವು. ಸೇನೆ ಮತ್ತು ಪೊಲೀಸರು ತಕ್ಷಣ ಜಂಟಿಯಾಗಿ ಕಾರ್ಯಾಚರಣೆ ಕೈಗೊಂಡರು. ಪಡೆಗಳು ಪ್ರದೇಶವನ್ನು ಸುತ್ತುವರೆದು ಹುಡುಕಾಟ ಆರಂಭಿಸಿದಾಗ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ತೀವ್ರವಾಗಿ ಪ್ರತಿಕ್ರಿಯಿಸಿದ್ರು. ಗುಂಡಿನ ಚಕಮಕಿ ಹಲವು ಗಂಟೆಗಳ ಕಾಲ ನಡೆಯಿತು. ಬಳಿಕ ಇಬ್ಬರು ಭಯೋತ್ಪಾದಕರು ಬಲಿಯಾದರು. ಸೇನೆಯ ಅಧಿಕೃತ ಪ್ರಕಟಣೆಯಲ್ಲಿ ಕಾರ್ಯಾಚರಣೆ ಇನ್ನೂ ಮುಂದುವರೆಯಲಿದ್ದು, ಉಳಿದ ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಭಯೋತ್ಪಾದಕರಿಂದ AK ಬಂದೂಕುಗಳು, ಮದ್ದುಗುಂಡುಗಳು ಹಾಗೂ ಸಂವಹನ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಹಾಗೂ ಸೇನೆಯು ಈ ವಸ್ತುಗಳಿಂದ ಅವರ ಸಂಘಟನೆ ಮತ್ತು ಮೂಲ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಕೆರೆನ್ ಸೆಕ್ಟರ್ ಪಾಕಿಸ್ತಾನ ಗಡಿಭಾಗದ ಸಮೀಪದಲ್ಲಿದ್ದು, ಇದು ನಿಯಂತ್ರಣ ರೇಖೆ ಅಂದ್ರೆ LOCಯ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಭಯೋತ್ಪಾದಕರ ಒಳನುಸುಳುವಿಕೆ ಪ್ರಯತ್ನಗಳು ಇಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಚಳಿಗಾಲದಲ್ಲಿ ಹಿಮಪಾತದಿಂದ ಪರ್ವತ ಮಾರ್ಗಗಳು ಮುಚ್ಚಿಕೊಳ್ಳುವ ಮುನ್ನ ಉಗ್ರರು ಒಳನುಸುಳಿಕೊಳ್ಳಲು ಹೆಚ್ಚು ಪ್ರಯತ್ನಿಸುತ್ತಾರೆ. ಭದ್ರತಾ ಪಡೆಗಳು ಈ ಸಂದರ್ಭದಲ್ಲಿ ಹೆಚ್ಚುವರಿ ಗಮನವನ್ನ ನೀಡುತ್ತಾರೆ. ಸೇನೆಯ ಹಿರಿಯ ಅಧಿಕಾರಿಯೊಬ್ರು ಏನು ಹೇಳಿದ್ರು ಅಂದ್ರೆ, ಚಳಿಗಾಲದ ಮುಂಚೆ ಉಗ್ರರು ನುಸುಳಲು ಯತ್ನಿಸುತ್ತಾರೆ, ಆದ್ರೆ ನಾವು ಪ್ರತಿಯೊಂದು ಚಲನವಲನವನ್ನ ನಿಗದಲ್ಲಿ ಇಟ್ಟುಕೊಂಡಿದ್ದೇವೆ. ಕುಪ್ವಾರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗಿದೆ. ಅಕ್ಟೋಬರ್ 13ರಂದು ಕುಪ್ವಾರದ ಒಂದು ಕಾಡ್ನಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ಇಬ್ಬರು ಉಗ್ರರು ಹತರಾಗಿದ್ರು. ನವೆಂಬರ್ 5ರಂದು ಕಿಶ್ವಾರ್ ಜಿಲ್ಲೆಯ ಚಾತ್ರೂ ಪ್ರದೇಶದಲ್ಲಿ ಭಯೋತ್ಪಾದಕರ ವಿರುದ್ಧ ಜಂಟಿ ಕಾರ್ಯಾಚರಣೆ ನಡೆದಿದೆ. ಈ ಘಟನೆಗಳು ಪಾಕಿಸ್ತಾನದಿಂದ ಒಳನುಸುಳುವಿಕೆ ಯತ್ನಗಳು ಸತತವಾಗಿ ನಡೆಯುತ್ತಿದೆ ಎಂಬುದನ್ನು ತೋರಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೂ ಇತರ ಭದ್ರತಾ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದವು. ಗುಪ್ತಚರ ಮಾಹಿತಿಯು ನಿಖರವಾಗಿದ್ದ ಕಾರಣದಿಂದ ಉಗ್ರರ ನಿಖರ ಸ್ಥಳ ಪತ್ತೆಯಾಗಿದ್ದು, ಕಾರ್ಯಾಚರಣೆ ಶೀಘ್ರವಾಗಿ ಯಶಸ್ವಿಯಾಯಿತು. ಭದ್ರತಾ ಪಡೆಗಳ ಎಚ್ಚರಿಕೆಯಿಂದ 2 ಉಗ್ರಗಾಮಿಗಳು ಸತ್ತು ಹೋದ್ರು. ಶೋಧ ಕಾರ್ಯ ಇನ್ನು ಮುಂದುವರೆಯುತ್ತಿದೆ. ಈ ಕಾರ್ಯಾಚರಣೆ ನಂತರ ಕುಪ್ವಾರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಉತ್ತಮ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಡ್ರೋನ್ ನಿಗಾ ವ್ಯವಸ್ಥೆ ಮತ್ತು ರಸ್ತೆ ತಪಾಸಣೆ ಕಾವಲುಗಳನ್ನು ಬಲಪಡಿಸಲಾಗಿದೆ. ಭದ್ರತಾ ಅಧಿಕಾರಿಗಳ ಪ್ರಕಾರ ಈ ಪ್ರದೇಶದಲ್ಲಿ ಇನ್ನೂ ಕೆಲವು ಉಗ್ರರು ಅಡಗಿರಬಹುದೆಂಬ ಶಂಕೆ ಇದೆ. ಭಾರತೀಯ ಸೇನೆಯ ಕಾರ್ಯಚಟುವಟಿಕೆ ಮತ್ತು ಗುಪ್ತಚರ ನಿಖರತೆ ಮತ್ತೆ ಸಾಬೀತಾಗಿದೆ. LOCಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ರೀತಿಯ ತ್ವರಿತ ಪ್ರತಿಕ್ರಿಯೆಗಳು ಉಗ್ರ ಚಟುವಟಿಕೆಯನ್ನ ತಡೆಯಲು ಪ್ರಮುಖವಾಗಿದೆ. ಈ ಕಾರ್ಯಾಚರಣೆಯಿಂದ ಭಾರತ ಮತ್ತೊಮ್ಮೆ ಸ್ಪಷ್ಟ ಸಂದೇಶವನ್ನು ನೀಡಿದೆ. ಭಾರತದ ಭದ್ರತೆ ಮತ್ತು ಗಡಿಯ ಅಖಂಡತೆ ಬಗ್ಗೆ ಯಾವುದೇ ಸವಾಲು ಎದುರಾದರೂ ನಾವು ಹಿಂದೆ ಸರಿಯೋದಿಲ್ಲ. ಕುಪ್ವಾರದ ಕೇರನ್ ಸೆಕ್ಟರ್ ನಲ್ಲಿ ನಡೆದ ಈ ಆಪರೇಷನ್ ಪಿಂಪಲ್ ಭಾರತೀಯ ಸೇನೆಯ ಉಗ್ರ ಚಟುವಟಿಕೆಗಳ ವಿರುದ್ಧ ನಿರಂತರ ಕಾವಲು ಕಾಯುತ್ತಿರುವುದಕ್ಕೆ ಮತ್ತೊಂದು ಸಾಕ್ಷಿ. ಚಳಿಗಾಲದ ಮುನ್ನ ನಡೆದ ಈ ಕ್ರಮಗಳು ಭವಿಷ್ಯದಲ್ಲಿ ಒಳನುಸುಳುವಿಕೆ ಯತ್ನಗಳನ್ನು ತಡೆಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ.